ಬೆಳಗಿನ ಬೆಳಕು. ಅರಣ್ಯಕಾಂಡ 8ನೇ ಅಧ್ಯಾಯ 9-11. ಲೇವಿಯರನ್ನು ಸಮರ್ಪಿಸುವುದು ಭಾಗ 1. ನಾವು ಲೇವಿಯರನ್ನು ತೊಳೆದು ಕ್ಷೌರ ಮಾಡಿ ಅವರ ವಸ್ತ್ರಗಳನ್ನು ಶುದ್ಧೀಕರಿಸುವುದನ್ನು ನೋಡಿದ್ದೇವೆ. ನಾವು ಬಲಿಪೀಠದ ಬಳಿ ನಿಂತು ಪಾಪ ಪರಿಹಾರಕ ಬಲಿ ಮತ್ತು ದಹನ ಬಲಿಗಳನ್ನು, ಅವುಗಳ ಜೊತೆಗೆ ಎಣ್ಣೆ ಬೆರೆಸಿದ ಉತ್ತಮವಾದ ಹಿಟ್ಟಿನ ಧಾನ್ಯ ಸಮರ್ಪಣೆಯನ್ನು ಸಿದ್ಧಪಡಿಸುವುದನ್ನು ಗಮನಿಸಿದ್ದೇವೆ. ಈಗ ಶುದ್ಧೀಕರಣವು ಪೂರ್ಣಗೊಂಡಿದೆ, ಅರ್ಪಣೆಗಳು ಸಿದ್ಧವಾಗಿವೆ ಮತ್ತು ಒಂದು ಹೊಸ ಕಾರ್ಯವು ಜರುಗುತ್ತದೆ. ಅರಣ್ಯಕಾಂಡ 8ನೇ ಅಧ್ಯಾಯ 9 ಮತ್ತು 11ರಲ್ಲಿ ಇಸ್ರಾಯೇಲಿನ ಇಡೀ ಸಭೆಯು ದೇವದರ್ಶನ ಗುಡಾರದ ದ್ವಾರದ ಬಳಿ ಒಟ್ಟುಗೂಡುತ್ತದೆ. ಲೇವಿಯರನ್ನು ಮುಂದೆ ಕರೆತರಲಾಗುತ್ತದೆ. ಇಸ್ರಾಯೇಲಿನ ಪ್ರತಿಯೊಂದು ಕುಲವೂ ಪ್ರತಿಯೊಂದು ಕುಟುಂಬವೂ ಮುಂದೆ ಬಂದು ತಮ್ಮ ಕೈಗಳನ್ನು ಅವರ ಮೇಲೆ ಇಡುತ್ತಾರೆ. ತದನಂತರ ಆರೋನನು ಅವನನ್ನು ಯೆಹೋವನ ಮುಂದೆ ಅಡಿಸುವ ಅರ್ಪಣೆಯಾಗಿ ಸಮರ್ಪಿಸುತ್ತಾನೆ. ಅರ್ಧದಿಂದ ತುಂಬಿರುವ 3 ಕ್ರಿಯೆಗಳು. ಇಂದು ನಾವು ಇಲ್ಲಿ ವಾಸ್ತವವಾಗಿ ಏನು ಸಂಭವಿಸಿತು ಮತ್ತು ಯೆಹೋವನು ಇದನ್ನು ಇದೇ ಕ್ರಮದಲ್ಲಿ ಏಕೆ ಅಪೇಕ್ಷಿಸಿದನು ಎಂಬುದನ್ನು ಗಮನಿಸೋಣ. ಈ ವಾಕ್ಯ ಭಾಗಗಳಲ್ಲಿ ಮೊದಲನೆಯದಾಗಿ ಎದ್ದು ಕಾಣುವ ಸಂಗತಿಯೆಂದರೆ ಯಾರನ್ನು ಒಟ್ಟುಗೂಡಲು ಕರೆಯಲಾಗಿತ್ತು ಎಂಬುದು. ಕೇವಲ ನಾಯಕರನ್ನಲ್ಲ, ಕೇವಲ ಹಿರಿಯರನ್ನಲ್ಲ, ಇಸ್ರಾಯೇಲಿನ ಇಡೀ ಸಭೆಯು ದೇವದರ್ಶನ ಗುಡಾರದ ದ್ವಾರದ ಬಳಿ ಒಟ್ಟುಗೂಡಿತು. ಇದೊಂದು ರಾಷ್ಟ್ರೀಯ ಸಮುದಾಯದ ಕ್ಷಣವಾಗಿತ್ತು. ಇಸ್ರಾಯೇಲಿನ ಪ್ರತಿಯೊಂದು ಮನೆಯೂ ಅಲ್ಲಿ ಪ್ರತಿನಿಧಿಸಲ್ಪಟ್ಟಿತ್ತು. ಪ್ರತಿಯೊಂದು ಕುಲವೂ ಯೆಹೋವನ ಮುಂದೆ ಒಟ್ಟಾಗಿ ನಿಂತಿತ್ತು ಮತ್ತು ಇಡೀ ಸಭೆಯು ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟಿತು. ಪವಿತ್ರ ಗ್ರಂಥದಲ್ಲಿ ಕೈಗಳನ್ನಿಡುವುದು ಆಳವಾದ ಅರ್ಥವನ್ನು ಹೊತ್ತಿದೆ. ಯಾಕೋಬನು ಎಫ್ರಾಯಿಮ್ ಮತ್ತು ಮನಸ್ಸೆಯವರ ಮೇಲೆ ತನ್ನ ಕೈಗಳನ್ನಿಟ್ಟು ಆಶೀರ್ವದಿಸುವುದನ್ನು ನಾವು ಕಾಣುತ್ತೇವೆ. ಆದಿಕಾಂಡ 48ನೇ ಅಧ್ಯಾಯ 14ನೇ ವಾಕ್ಯ. ನ್ಯಾಯಪ್ರಮಾಣದಲ್ಲಿ ಬಲಿಯನ್ನು ಅರ್ಪಿಸುವವನು ಪ್ರಾಣಿಯನ್ನು ವಧಿಸುವ ಮುನ್ನ ಅದರ ತಲೆಯ ಮೇಲೆ ತನ್ನ ಕೈಗಳನ್ನಿಡುವುದನ್ನು ನಾವು ನೋಡುತ್ತೇವೆ. ಈ ಮೂಲಕ ಅವನು ತನ್ನ ಅಪರಾಧವನ್ನು ಯಜ್ಞಕ್ಕೆ ವರ್ಗಾಯಿಸುತ್ತಿದ್ದನು. ಯೆಹೋವನ ಸನ್ನಿಧಿಯಲ್ಲಿ ಯಾರಾದರೊಬ್ಬರ ಅಥವಾ ಯಾವುದಾದರೊಂದರ ಮೇಲೆ ಕೈಗಳನ್ನಿಡುವುದು ಯಾವಾಗಲೂ ಅನ್ಯೋನ್ಯತೆಯನ್ನು ಗುರುತಿಸುವ, ವರ್ಗಾಯಿಸುವ ಅಥವಾ ನೇಮಕ ಮಾಡುವ ಒಂದು ಉದ್ದೇಶಪೂರ್ವಕವಾಗಿ ಕ್ರಿಯೆಯಾಗಿತ್ತು. ಇಲ್ಲಿ ಇಸ್ರಾಯೇಲ್ಯರೆಲ್ಲರೂ ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟಾಗ ಅವರು ಒಂದು ನಿರ್ದಿಷ್ಟವಾದ ಮತ್ತು ಪ್ರಮುಖವಾದ ಕಾರ್ಯವನ್ನು ಮಾಡುತ್ತಿದ್ದರು. ಅವರು ಹೀಗೆ ಹೇಳುತ್ತಿದ್ದರು, ನಮ್ಮ ಸೇವೆಯ ಜವಾಬ್ದಾರಿಯನ್ನು ನಾವು ಈ ಮನುಷ್ಯರಿಗೆ ವರ್ಗಾಯಿಸುತ್ತಿದ್ದೇವೆ. ಇವರು ನಮ್ಮ ಸ್ಥಾನದಲ್ಲಿ ಯೆಹೋವನ ಮುಂದೆ ನಿಲ್ಲುವರು. ಒಂದು ಜನಾಂಗವಾಗಿ ನಾವು ಸಲ್ಲಿಸಬೇಕಾದುದನ್ನು, ಅಂದರೆ ಆ ಸೇವೆ, ಪವಿತ್ರ ವಸ್ತುಗಳ ಸಮೀಪವಿರುವಿಕೆ, ದೇವದರ್ಶನ ಗುಡಾರದ ಕೆಲಸ, ಇವೆಲ್ಲವನ್ನು ನಾವು ಇವರ ಮೇಲೆ ಹೊರಿಸುತ್ತಿದ್ದೇವೆ. ಲೇವಿಯರನ್ನು ಕೇವಲ ಒಂದು ಕೆಲಸಕ್ಕಾಗಿ ನೇಮಿಸುತ್ತಿರಲಿಲ್ಲ, ಅವರನ್ನು ಯೆಹೋವನ ಮುಂದೆ ಇಡೀ ಇಸ್ರಾಯೇಲಿನ ಪ್ರತಿನಿಧಿಗಳನ್ನಾಗಿ ಮಾಡಲಾಗುತ್ತಿತ್ತು. ಇದು ಐಗುಪ್ತದಿಂದ ಹೊರಟು ಬಂದ ಸಮಯದಲ್ಲಿ ಯೆಹೋವನು ಘೋಷಿಸಿದ ಸಂಗತಿಯ ಕಡೆಗೆ ನಮ್ಮನ್ನು ಮರಳಿ ಕರೆದೊಯ್ಯುತ್ತದೆ. ಆತನನ್ನು ಐಗುಪ್ತದ ಚೊಚ್ಚಲುಗಳನ್ನೆಲ್ಲ ಸಂಹರಿಸಿ ಇಸ್ರಾಯೇಲಿನ ಚೊಚ್ಚಲಾದವುಗಳನ್ನು ದಾಟಿ ಹೋದಾಗ ಆ ರಾತ್ರಿಯಿಂದ ಮುಂದಕ್ಕೆ ಪ್ರತಿಯೊಬ್ಬ ಇಸ್ರಾಯೇಲ್ಯರ ಚೊಚ್ಚಲ ಮಗನ ಮೇಲೂ ತನ್ನ ಹಕ್ಕನ್ನು ಸ್ಥಾಪಿಸಿದನು. ಚೊಚ್ಚಲಾದವನ್ನೆಲ್ಲ ನನಗಾಗಿ ಪ್ರತಿಷ್ಠಾಪಿಸು ಎಂದು ಆತನು ವಿಮೋಚನಾ ಕಾಂಡ 13ನೇ ಅಧ್ಯಾಯ 2ರಲ್ಲಿ ಹೇಳಿದನು. ಇಸ್ರಾಯೇಲಿನ ಪ್ರತಿಯೊಬ್ಬ ಚೊಚ್ಚಲ ಮಗನು ಯೆಹೋವನಿಗೆ ಸೇರಿದವನಾಗಿದ್ದನು. ಪಸ್ಕದ ಕುರಿಮರಿಯ ರಕ್ತದಿಂದ ವಿಮೋಚಿಸಲ್ಪಟ್ಟ ಕಾರಣ ಆತನಿಗಾಗಿ, ಆತನ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದನು. ತತ್ವದ ಪ್ರಕಾರ ಪ್ರತಿಯೊಂದು ಇಸ್ರಾಯೇಲಿನ ಕುಟುಂಬದ ಪ್ರತಿಯೊಂದು ಚೊಚ್ಚಲ ಮಗನು ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡಬೇಕಾಗಿತ್ತು. ಆದರೆ ಯೆಹೋವನು ತನ್ನ ಜ್ಞಾನ ಮತ್ತು ಕೃಪೆಯಲ್ಲಿ ಒಂದು ವಿಭಿನ್ನವಾದ ವ್ಯವಸ್ಥೆಯನ್ನು ಮಾಡಿದನು. 12 ಕುಲಗಳ ಪ್ರತಿಯೊಂದು ಕುಟುಂಬದಿಂದ ಚೊಚ್ಚಲ ಮಗನನ್ನು ತೆಗೆದುಕೊಳ್ಳುವ ಬದಲಿಗಾಗಿ ಆತನು ಇಡೀ ಲೇವಿ ಕುಲವನ್ನೇ ಬದಲಾಗಿ ಸ್ವೀಕರಿಸಿದನು.
ಅರಣ್ಯಕಾಂಡ 8ನೇ ಅಧ್ಯಾಯ 16ನೇ ವಾಕ್ಯ ಇದು ಸ್ಪಷ್ಟವಾಗಿ ಘೋಷಿಸುತ್ತದೆ. ಇಸ್ರಾಯೇಲರೊಳಗಿನಿಂದ ಇವರು ನನಗೆ ಸಂಪೂರ್ಣವಾಗಿ ಒಪ್ಪಿಸಲ್ಪಡುತ್ತಾರೆ. ಲೇವಿಯರು ಇಸ್ರಾಯೇಲಿನ ಎಲ್ಲ ಚೊಚ್ಚಲಾದವರ ಸ್ಥಾನದಲ್ಲಿ ನಿಂತರು. ಅವರು ಇಡೀ ಜನಾಂಗವನ್ನು ಪ್ರತಿನಿಧಿಸಿದರು. ಆದ್ದರಿಂದಲೇ ಇಸ್ರಾಯೇಲ್ಯರೆಲ್ಲರೂ ದೇವದರ್ಶನ ಗುಡಾರದ ದ್ವಾರದ ಬಳಿ ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟಾಗ ಅವರು ಆ ವ್ಯವಸ್ಥೆಯನ್ನು ಗುರುತಿಸಿ ದೃಢೀಕರಿಸುತ್ತಿದ್ದರು. ಈ ಮನುಷ್ಯರು ತಮ್ಮ ಜವಾಬ್ದಾರಿಯನ್ನು ಹೊರುತ್ತಾರೆ. ಇವರು ನಮಗಾಗಿ ಯೆಹೋವನ ಮುಂದೆ ನಿಲ್ಲುತ್ತಾರೆ. ಇಸ್ರಾಯೇಲ್ಯರು ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ಆರೋನನು ಆಡಿಸುವ ಅರ್ಪಣೆಯೊಂದಿಗೆ ಹಿಂದೆಂದೂ ಮಾಡದಿದ್ದ ಒಂದು ಕಾರ್ಯವನ್ನು ಮಾಡಿದನು. ಇಲ್ಲಿ ಬಳಸಲಾದ ಇಬ್ರಿಯ ಪದ ತೆನುಫಾ, ಆಡಿಸುವ ಅರ್ಪಣೆ. ಸಾಮಾನ್ಯವಾಗಿ ಆಡಿಸುವ ಅರ್ಪಣೆಯು ಆಹಾರದ ಅಥವಾ ಧಾನ್ಯದ ಒಂದು ಭಾಗವಾಗಿರುತ್ತಿತ್ತು. ಅದನ್ನು ಯೆಹೋವನ ಮುಂದೆ ಎತ್ತಿ ಆಡಿಸುವ ಮೂಲಕ ಪ್ರಸ್ತುತಪಡಿಸಲಾಗುತ್ತಿತ್ತು. ಅದು ಎಲ್ಲವನ್ನೂ ನೀಡಿದಾತನಿಗೆ ಮರಳಿ ಸಲ್ಲಿಸುವ ಕೃತಜ್ಞತೆಯ ಕ್ರಿಯೆಯಾಗಿತ್ತು. ಆದರೆ ಇಲ್ಲಿ ಆಡಿಸುವ ಅರ್ಪಣೆಯು ಧಾನ್ಯವಾಗಿರಲಿಲ್ಲ, ಅದು ಪ್ರಾಣಿಯೂ ಆಗಿರಲಿಲ್ಲ. ಆಡಿಸುವ ಅರ್ಪಣೆಯು ಸ್ವತಃ ಲೇವಿಯರೇ ಆಗಿದ್ದರು. ಅರಣ್ಯಕಾಂಡ 8ನೇ ಅಧ್ಯಾಯ 11ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆರೋನನು ಲೇವಿಯರನ್ನು ಇಸ್ರಾಯೇಲಿನ ಪರವಾಗಿ ಯೆಹೋವನ ಮುಂದೆ ಆಡಿಸುವ ಅರ್ಪಣೆಗಾಗಿ ಸಮರ್ಪಿಸಬೇಕು. ಜೀವಂತ ಮನುಷ್ಯರನ್ನು ಯೆಹೋವನ ಮುಂದೆ ಕಾಣಿಕೆಯಾಗಿ ಪ್ರಸ್ತುತಪಡಿಸಲಾಗುತ್ತಿತ್ತು. ಆಡಿಸುವ ಅರ್ಪಣೆಯು ದಹನ ಬಲಿಯಾಗಿರಲಿಲ್ಲ, ಅದೊಂದು ಸಮರ್ಪಣೆಯಾಗಿತ್ತು. ಔಪಚಾರಿಕ ಸಾರ್ವಜನಿಕವಾದ ಕೊಡುಗೆಯು ಕ್ರಿಯೆಯಾಗಿತ್ತು. ಆರೋನನು ಲೇವಿಯರನ್ನು ದೇವದರ್ಶನ ಗುಡಾರದ ಮುಂದೆ ಕರೆತಂದು ಯೆಹೋವನಿಗೆ ಪ್ರಸ್ತುತಪಡಿಸಿದನು. ಧಾನ್ಯದ ಆಡಿಸುವ ಅರ್ಪಣೆಯನ್ನು ಯೆಹೋವನ ಕಡೆಗೆ ಎತ್ತಿ ಹಿಡಿದು, ಇದು ನಿನಗೆ ಸೇರಿದ್ದು ಎಂದು ಹೇಳುವಂತೆಯೇ ಆರೋನನು ಲೇವಿಯರನ್ನು ಅದೇ ಮನಸ್ಥಿತಿಯಲ್ಲಿ ಪ್ರಸ್ತುತಪಡಿಸಿದನು. ಈ ಮನುಷ್ಯರು ನಿನಗೆ ಸೇರಿದ್ದಾರೆ, ಇವರು ಜನರೊಳಗಿಂದ ನಿನಗೆ ಕಾಣಿಕೆಯಾಗಿ ನೀಡಲಾಗಿದೆ. ಅವರು ಇನ್ನು ಮುಂದೆ ಇಸ್ರಾಯೇಲ್ಯರ ಮಧ್ಯೆ ಕೇವಲ ಸಾಮಾನ್ಯ ಇಸ್ರಾಯೇಲ್ಯರಲ್ಲ, ಅವರು ಯೆಹೋವನ ಸ್ವತ್ತಾಗಿದ್ದಾರೆ. ಆತನ ಸೇವೆಗಾಗಿ ಆತನಿಗೋಸ್ಕರವೇ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಅರಣ್ಯಕಾಂಡ 8ನೇ ಅಧ್ಯಾಯ 14ನೇ ವಾಕ್ಯ ಇದರ ತೀರ್ಮಾನವನ್ನು ನಿಸ್ಸಂದೇಹವಾಗಿ ಮಾಡುತ್ತದೆ. ಲೇವಿಯರು ನನ್ನವರಾಗಿರಬೇಕು. ಇದು ಯೆಹೋವನು ಆಡುತ್ತಿರುವ ಮಾತು. ಅನುಕೂಲವಾದಾಗ ಬಳಸಿಕೊಳ್ಳುವ ನನ್ನವರಲ್ಲ, ಸಾಮಾನ್ಯ ಅರ್ಥದಲ್ಲಿ ನನ್ನವರಲ್ಲ. ನನ್ನವರು ಸಂಪೂರ್ಣವಾಗಿ ಶಾಶ್ವತವಾಗಿ ಹಿಂದುಳಿದ ಇಸ್ರಾಯೇಲ್ಯರಿಗಿಂತ ಭಿನ್ನವಾದ ರೀತಿಯಲ್ಲಿ ಯೆಹೋವನಿಗೆ ಸೇರಿದವರಾಗಿದ್ದಾರೆ. ಇಸ್ರಾಯೇಲ್ಯರ ಪರವಾಗಿ ಆಡಿಸುವ ಅರ್ಪಣೆ ಎಂಬ ಪದದ ಮೇಲೆ ನಾವು ಸ್ವಲ್ಪ ಯೋಚಿಸಬೇಕಾಗಿದೆ. ಲೇವಿಯರನ್ನು ಯೆಹೋವನ ಇಸ್ರಾಯೇಲಿನ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತವಾಗಿ ಕಿತ್ತುಕೊಳ್ಳಲಿಲ್ಲ. ಅವರು ಇಸ್ರಾಯೇಲ್ಯರು ಪ್ರೀತಿಯಿಂದ ನೀಡಿದ ಕಾಣಿಕೆಯಾಗಿದ್ದರು. ಇಸ್ರಾಯೇಲ್ಯರೆಲ್ಲರೂ ಆ ಮನುಷ್ಯನ ಮೇಲೆ ತಮ್ಮ ಕೈಗಳನ್ನಿಟ್ಟು ಈ ವರ್ಗಾವಣೆಯನ್ನು ದೃಢೀಕರಿಸಿದರು. ಮತ್ತು ಈಗ ಆರೋನನ ಇಸ್ರಾಯೇಲಿನ ಪರವಾಗಿ ಅವರನ್ನು ಪ್ರಸ್ತುತಪಡಿಸಿದ್ದಾನೆ. ಈ ಜನಾಂಗವು ತನ್ನ ಪ್ರತಿನಿಧಿಗಳನ್ನು ಯೆಹೋವನಿಗೆ ಕಾಣಿಕೆಯಾಗಿ ನೀಡುತ್ತಿದೆ. ಇಡೀ ಸಭೆಯು ಆ ಕ್ಷಣದ ಹಿಂದೆ ನಿಂತಿತು. ಆ ಆಡಿಸುವ ಅರ್ಪಣೆಯು ಇಡೀ ಜನರಿಂದಲೇ ಮೂಡಿಬಂದಿತು. ಪ್ರತಿಯೊಂದು ಕುಲವು, ಪ್ರತಿಯೊಂದು ಮನೆಯು ಐಗುಪ್ತದಿಂದ ಹೊರಟು ಬಂದಾಗ ವಿಮೋಚಿಸಲ್ಪಟ್ಟ ಪ್ರತಿಯೊಬ್ಬ ಚೊಚ್ಚಲ ಮಗನು ಈಗ ಯೆಹೋವನ ಮುಖದ ಮುಂದೆ ಪ್ರಸ್ತುತಪಡಿಸಲಾಗುತ್ತಿದ್ದ ಈ ಲೇವಿಯರಲ್ಲಿ ಪ್ರತಿನಿಧಿಸಲ್ಪಟ್ಟಿದ್ದರು. ಕೈಗಳನ್ನಿಟ್ಟು ಸಮರ್ಪಣೆ ಮಾಡಿದಾಗ ಲೇವಿಯರ ಇಡೀ ಜೀವಮಾನದ ಅನ್ಯೋನ್ಯತೆಯನ್ನು ನಿರ್ಧರಿಸುವ ಒಂದು ಸಂಗತಿಯು ಅಲ್ಲಿ ಸ್ಥಿರವಾಯಿತು. ಅವರು ಇನ್ನು ಮುಂದೆ 12 ಕುಲಗಳಲ್ಲಿ ಕೇವಲ ಒಂದು ಸಾಮಾನ್ಯ ಕುಲವಾಗಿರಲಿಲ್ಲ. ಅವರು ಯೆಹೋವನ ಸ್ವತ್ತಾಗಿದ್ದರು, ಆತನ ಸೇವಕರಾಗಿದ್ದರು, ಆತನ ಮುಂದೆ ಪ್ರಸ್ತುತಪಡಿಸಲ್ಪಟ್ಟು ಆತನಿಂದ ಸ್ವೀಕರಿಸಲ್ಪಟ್ಟ ಆತನದೇ ಆಡಿಸುವ ಅರ್ಪಣೆಯಾಗಿದ್ದರು. ಅವರನ್ನು ಜನರೊಳಗಿಂದ ಆರಿಸಿಕೊಂಡು ಪ್ರತಿಯೊಂದು ರೀತಿಯ ಅಶುದ್ಧತೆಯಿಂದ ಶುದ್ಧೀಕರಿಸಿ ಅವರಿಗಾಗಿ ಬಲಿಗಳನ್ನು ಅರ್ಪಿಸಿ
ಈಗ ಇಡೀ ಸಭೆಯ ಕಣ್ಣುಗಳ ಮುಂದೆಯೇ ಯೆಹೋವನಿಗಾಗಿ ಸಾರ್ವಜನಿಕವಾಗಿ ಒಪ್ಪಿಸಲಾಯಿತು. ದೇವದರ್ಶನ ಗುಡಾರವು ತನ್ನ ನಿಮಿತ್ತ ಸೇವೆಯನ್ನು ಪ್ರಾರಂಭಿಸಲು ಸಿದ್ಧವಾಗಿತ್ತು ಮತ್ತು ಅದನ್ನು ಮುನ್ನಡೆಸುವವರು ಅದಕ್ಕಾಗಿ ಯೋಗ್ಯವಾಗಿ, ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಪ್ರತ್ಯೇಕಿಸಲ್ಪಡುತ್ತಿದ್ದರು. ಇಡೀ ಇಸ್ರಾಯೇಲರನ್ನು ಒಟ್ಟುಗೂಡಿಸುವ, ಕೈಗಳನ್ನಿಡುವ, ಯೆಹೋವನ ಮುಂದೆ ಆಡಿಸುವ, ಅರ್ಪಣೆಯನ್ನಾಗಿ ಒಪ್ಪಿಸುವ ಈ ಆಚರಣೆಯು ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆಯಾಗಿರಲಿಲ್ಲ. ಇದು ಆಳವಾದ ಅರ್ಥವನ್ನು ಹೊಂದಿತ್ತು. ಇದು ಲೇವಿಯರು ಯಾರಾಗಿದ್ದರು, ಅವರು ಎಲ್ಲಿ ನಿಂತಿದ್ದರು ಮತ್ತು ಏಕೆ ನಿಂತಿದ್ದರು ಎಂಬುದನ್ನು ಘೋಷಿಸುತ್ತಿತ್ತು. ಅದು ಇಸ್ರಾಯೇಲರಿಗೆ ಹೀಗೆ ಹೇಳಿತು, ಈ ಮನುಷ್ಯನು ಯೆಹೋವನ ಮುಂದೆ ನಿಮ್ಮ ಸೇವೆಯನ್ನು ಹೊರುತ್ತಾರೆ. ಮತ್ತು ಅದು ಯೆಹೋವನಿಗೆ ಹೀಗೆ ಹೇಳಿತು, ನಾವು ಇವರನ್ನು ನಿನಗೆ ಕಾಣಿಕೆಯಾಗಿ ನೀಡುತ್ತಿದ್ದೇವೆ. ನಾಳೆ ನಾವು ಇವೆಲ್ಲವೂ ನೂತನ ಸೃಷ್ಟಿಯಾದ ನಮಗೆ ಹೇಗೆ ಮಾತನಾಡುತ್ತವೆ ಎಂಬುದನ್ನು ಇನ್ನಷ್ಟು ಹತ್ತಿರದಿಂದ ಗಮನಿಸಲಿದ್ದೇವೆ. ಅಂದರೆ ಅರಣ್ಯದ ಈ ಆಚರಣೆಯು ಪೂರ್ಣವಾಗಿ ಒಳಗೊಳ್ಳಲಾರದಷ್ಟು ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಯೆಹೋವನ ಮುಂದೆ ಕರೆದು ಹೊರತರಲ್ಪಟ್ಟು ಪ್ರತ್ಯೇಕಿಸಲ್ಪಟ್ಟು ಮತ್ತು ಪ್ರಸ್ತುತಪಡಿಸಲ್ಪಟ್ಟಿರುವ ನಮಗೆ ಇದು ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ನೋಡೋಣ. ಪ್ರಾರ್ಥನೆ. ಯೆಹೋವನು ಮಹೋನ್ನತನೂ ಬಹು ಸ್ತುತಿಪಾತ್ರನೂ ಆಗಿದ್ದಾನೆ. ಆತನನ್ನು ಎಲ್ಲಾ ದೇವರುಗಳಿಗಿಂತಲೂ ಭಯಪಡತಕ್ಕವನಾಗಿದ್ದಾನೆ. ಕೀರ್ತನೆ 96:4. ಓ ಯೆಹೋವನೇ, ನಮ್ಮ ದೇವರೇ, ನಾವು ಈ ಆಚರಣೆಯಲ್ಲಿ ಪವಿತ್ರವಾದ ಕ್ರಮದ ಮತ್ತು ಉದ್ದೇಶಪೂರ್ವಕವಾದ ಸಮರ್ಪಣೆಯ ಚಿತ್ರಣವನ್ನು ಕಾಣುತ್ತೇವೆ. ಇಡೀ ಇಸ್ರಾಯೇಲ್ ಒಟ್ಟುಗೂಡಿತು, ಕೈಗಳನ್ನಿಡಲಾಯಿತು, ಜೀವಗಳನ್ನು ಪ್ರಸ್ತುತಪಡಿಸಲಾಯಿತು. ಯಾವುದು ಆಕಸ್ಮಿಕವಾಗಿರಲಿಲ್ಲ, ಯಾವುದು ಅರೆಮನಸ್ಸಿನಿಂದ ಕೂಡಿರಲಿಲ್ಲ. ಇಡೀ ಜನಾಂಗವು ಒಟ್ಟಾಗಿ ಇವರು ನಿನ್ನವರು ಎಂದು ಹೇಳುತ್ತಿತ್ತು. ನಿನ್ನ ಸೇವೆಗಾಗಿ ಪ್ರತ್ಯೇಕಿಸಲ್ಪಡುವುದು ಒಂದು ಸಣ್ಣ ಸಂಗತಿಯಲ್ಲ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ಇದು ನಮಗೆ ಅನುಕೂಲವಾದಾಗ, ಧರಿಸಿ ಬೇಡವೆಂದಾಗ ಕಳಚಿಬಿಡುವ ಪಾತ್ರವಲ್ಲ. ಇದು ನೀನು ನನ್ನವನು ಎಂದು ಹೇಳುವಾತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ, ಪ್ರಸ್ತುತಪಡಿಸುವ ಕಾರ್ಯವಾಗಿದೆ. ನಿನ್ನ ಮುಂದೆ ಪ್ರಸ್ತುತಪಡಿಸಲ್ಪಟ್ಟು ಅಲಂಕರಿಸಲ್ಪಟ್ಟಂತೆ ಬದುಕಲು ನಮಗೆ ಕಲಿಸು. ಆ ಸಭೆಯು ಕೈಗಳು ನಮಗೆ ನೆನಪಿರಲಿ. ನಾವು ಒಬ್ಬಂಟಿಗರಾಗಿ ನಿಂತಿಲ್ಲ. ನಮ್ಮನ್ನು ಇಲ್ಲಿಗೆ ಕಳುಹಿಸಿದವರ ಜವಾಬ್ದಾರಿಯನ್ನು ಮತ್ತು ಆ ಸುಖಯೋಗವನ್ನು ನಾವು ಹೊತ್ತಿದ್ದೇವೆ. ನಮ್ಮ ಪ್ರಭುವಾದ ಕ್ರಿಸ್ತನ ಹೆಸರಿನಲ್ಲಿ ಇದನ್ನು ಹೊಂದಿದ್ದೇವೆ, ನಮ್ಮ ಪರಮ ತಂದೆಯೇ. ಆಮೀನ್.